ಕಿಚ್ಚನ ಮಾತಿನ ಬಾಣ ಸರಿಯಾಗಿ ನಾಟಿದೆ ಬಿಗ್ ಬಾಸ್ ಕಂಟೆಸ್ಟೆಂಟ್ಸ್ಗೆ. ಜಂಟಿ ಒಂಟಿಗಳ ಮಧ್ಯೆ ಶುರುವಾಯಿತು ಯುದ್ಧ. ಅಶ್ವಿನಿ ಆಟದ ರೀತಿ ಇರಿಟೇಟ್ ಆಗ್ತಿದ್ಯಾ? ಇದರ ಮಧ್ಯ ಅಸುರಾಧಿಪತಿಯ ಪಟ್ಟ ಏರಿದ್ದಾರೆ ಕಾಕ್ರೋಚ್ ಸುದೀಪ್. ಎಸ್, ಬಿಗ್ ಬಾಸ್ ಮೊದಲ ವಾರ ಕೊಂಚ ಬೋರಿಂಗ್ ಆಗಿತ್ತು. ಅರಸರು ಟಾಸ್ಕ್ ಕೊಡೋದು, ಸೇವಕರು ಕೆಲಸ ಮಾಡೋದು, ಇದೇ ನಡೆದಿತ್ತು. ಇದನ್ನ ವೀಕ್ಷಕರು ಮಾತ್ರ ಅಲ್ಲ, ಬಿಗ್ ಬಾಸ್ ಸಾರಥಿ ಕಿಚ್ಚ ಕೂಡ ನೋಟಿಸ್ ಮಾಡಿದ್ರು. ಈ ಬಗ್ಗೆ ವಾರದ ಕಥೆಯಲ್ಲಿ ಒಂದು ಕ್ಲಾಸ್ ಕೂಡ ತಗೊಂಡ್ರು. ಕಿಚ್ಚನ ಪಾಠ ಮಾತು ಕಂಟೆಸ್ಟೆಂಟ್ಸ್ಗೆ ಅರ್ಥ ಆಗಿರೋ ಹಾಗಿದೆ. ಜಂಟಿಗಳು ಒಂಟಿಗಳು ಹೇಳೋ ಕೆಲಸ ಮಾಡಲ್ಲ ಅಂತ ಹಠ ಹೇಳಿದ್ರು. ಇದರಿಂದ ಉರ್ಕೊಂಡ ಒಂಟಿಗಳು, ಅದರಲ್ಲೂ ಅಶ್ವಿನಿ ಗೌಡ ಹಾಗೂ ಜಾಹ್ನವಿ ತಮ್ಮ ವಾಯ್ಸ್ ರೇಸ್ ಮಾಡಿದ್ರು. ಆದ್ರೆ ಯಾವುದೇ ಪ್ರಯೋಜನ ಆಗ್ಲಿಲ್ಲ. ಇನ್ನು ಅಶ್ವಿನಿ ಗೌಡ ಆಟ ಮನೆಯ ಎಲ್ಲಾ ಸ್ಪರ್ಧಿಗಳಿಗೆ ಮಾತ್ರ ಅಲ್ಲ, ವೀಕ್ಷಕರಿಗೂ ಇರಿಟೇಟ್ ಅನ್ನಿಸ್ತದೆ. ಪ್ರತಿ ಸಣ್ಣ ವಿಷಯಕ್ಕೂ ಎಲ್ಲರನ್ನ ಆಡ್ಕೊಂಡು ಮಾತಾಡೋದು ಸರಿಯಲ್ಲ. ಇನ್ನು ಕಾವ್ಯ ಗಿಲ್ಲಿನ ಅಶ್ವಿನಿ ಗೌಡ ಸಿಕ್ಕಾಪಟ್ಟೆ ಟಾರ್ಗೆಟ್ ಮಾಡ್ತಿದ್ದಾರೆ ಅನ್ನಿಸ್ತದೆ. ಗಿಲ್ಲಿ ತನ್ನ ಕಾಮಿಡಿ ಆಕ್ಟಿವ್ನೆಸ್ ನಿಂದ ಮುಂದೆ ಹೋಗ್ತಾನೆ ಅನ್ನೋ ಭಯ ಏನಾದ್ರೂ ಅಶ್ವಿನಿ ಗೌಡಗೆ ಇದೆಯಾ ಅನ್ನೋ ಅನುಮಾನ ಶುರುವಾಗಿದೆ. ಇನ್ನು ದಿನಪೂರ್ತಿ ಜಗಳದ ನಂತರ ಬಿಗ್ ಬಾಸ್ ಆಟದಲ್ಲಿ ಟ್ವಿಸ್ಟ್ ಕೊಟ್ರು. ಕಾಕ್ರೋಚ್ ಸುದಿನ ಅಸುರಾಧಿಪತಿ ಮಾಡಿದ್ದಾರೆ. ಅಸುರಾಧಿಪತಿಯ ಆಟ ಹೇಗಿರುತ್ತೆ, ಮನೆಯ ಇತರೆ ಮಂದಿ ಸುಧಿ ಮಾತನ್ನ ಹೇಗೆ ಕೇಳ್ಬೇಕು, ಕೇಳದೇ ಇದ್ರೆ ಶಿಕ್ಷೆನೂ ಹೇಗಿರುತ್ತೆ ಅಂತ ಗಿಳಿಪಾಠ ಮಾಡಿದ್ದಾರೆ. ಈ ವಾರನಾದ್ರೂ ಆಟದ ಮಜಾ ಇರುತ್ತಾ? ಈಗೋ ಬಿಟ್ಟು ಆಟ ಆಡ್ತಾರಾ? ಕಾದು ನೋಡೋಣ.